ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಂತಹ ವ್ಯಕ್ತಿ ಚಿರತೆ ದಾಳಿಗೆ ಬಲಿಯಾಗಿದ್ದಾನೆ. ಚಿರತೆ ದಾಳಿಯಿಂದ ಮಂಡ್ಯ ಮೂಲದ ಪ್ರವೀಣ್ ಸಾವನ್ನಪ್ಪಿದ್ದಾರೆ. ಪಾದಯಾತ್ರೆಗೆ ಹೋಗಿದ್ದಂತಹ ಪ್ರವೀಣ್ ಮೇಲೆ ಚಿರತೆ ಏಕಾಏಕಿ ದಾಳಿಯನ್ನ ಮಾಡಿದೆ. ತಾಳಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದಂತಹ ಪ್ರವೀಣ್ ಮಾರ್ಗ ಮಧ್ಯೆ ಪ್ರವೀಣ್ ಮೇಲೆ ದಾಳಿಯನ್ನ ಮಾಡಿದೆ ಚಿರತೆಯನ್ನ ನೋಡಿ ಸ್ಥಳದಿಂದ ಓಡ್ ಹೋಗಿದ್ದಾರೆ ಸ್ನೇಹಿತರು. ಏಕಾಏಕಿ ಚಿರತೆ ದಾಳಿಯಿಂದ ಸ್ಥಳದಲ್ಲೇ ಪ್ರವೀಣ್ ಸಾವನ್ನಪ್ಪಿದ್ದಾರೆ. ಯುವಕನ ಶವದ ಬಳಿಯೇ ಚಿರತೆ ಕೂಡ ಇತ್ತು. ಚಿರತೆ ಸೆರೆಗೆ ಚಿರತೆ ಟಾಸ್ಕ್ ಫೋರ್ಸ್ ಅನ್ನ ಕರೆಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಅರಣ್ಯಾಧಿಕಾರಿ ಹಾಗೂ ಪೊಲೀಸ್ನ ಸಿಬ್ಬಂದಿ. ಯಾವುದಾದ್ರೂ ಒಂದು ಪ್ರಾಣ ಹೋದ್ರೇನೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದು. ಆವಾಗ ಈ ಒಂದಷ್ಟು ಕಾರ್ಯಾಚರಣೆ ಬೋನಿಡೋದು, ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ತಾರಷ್ಟೇ. ಪಾಪ ಈಗ ಒಂದು ಪ್ರಾಣ ಪಕ್ಷಿ ಯಾರು ಹೋಗಿದೆ, ಅದಕ್ಕೆ ಯಾರು ಹೊಣೆ? ಅವರನ್ನೇ ನಂಬ್ಕೊಂಡು ಕುಟುಂಬಸ್ಥರು ಇರ್ತಾರೆ. ಈಗ ಅವ್ರ ಕುಟುಂಬಸ್ಥರಿಗೆ ಏನು ಹೇಳೋದು? ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಚಿರತೆ ಯಾವ ರೀತಿಯಾಗಿ ಸ್ಥಳದಲ್ಲಿದೆ ಅಂತ ಹೇಳಿ. ಇದೀಗ ಚಿರತೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗಿದ್ದಂತಹ ಸ್ನೇಹಿತರು ಎಲ್ಲಿ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೋ, ಎಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ಅಂತ ಹೇಳಿ ಹೆದರಿ ಅವರು ಕೂಡ ಓಡ್ ಹೋಗ್ಬಿಟ್ಟಿದ್ದಾರೆ. ಇದೀಗ ಪ್ರವೀಣ್ ಮೇಲೆ ದಾಳಿ ಮಾಡಿದೆ. ಪ್ರವೀಣ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ.